ಸುಗುಣ ಸುಗುಣ ಅಮ್ಮ. ಯಾಕಮ್ಮ ಬಸ್ ಬರಲಿಲ್ವಾ? ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋದೆ. ಊರಿಗೆ ಹೋಗೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡ್ನಾಗ ಹೋಗಿದ್ನ. ಅವನು ಮನೆಯಾಳ ಇಲ್ಲಿಗೆ ಕರ್ಕೊಂಬಂದಿದ್ದಾನೆ. ಆ ಓಟು ಬಿಟ್ಟಿರೋಳನ್ನ ಯಾಮ ಕೈಕೊಂಡು ಇಲ್ಲಿ ಕರ್ಕೊಂಬಂದಿದ್ದಾನೋ ಏನೋ ಗೊತ್ತಿಲ್ಲ. ಇಲ್ಲಿ ಕರ್ಕೊಂಬಂದಿದ್ದಾನೆ. ಅವ್ರ ಅಮ್ಮ ಏನೂ ಅವಳು ಇಲ್ಲಿಗೆ ಬಂದವ್ರೆ ಸುಗುಣ. ಅದಕ್ಕೆ ನಾನು ಅಲ್ಲಿ ನೋಡಿದ್ನ, ಬೈಕ್ ಬಂದಂಗೆ ಹೋಗ್ತು. ಇನ್ನು ನಮ್ಮ ಮೈಯದಿಲ್ದಂಗೆ ಕರ್ಕೊಂಬಂದಿದ್ದಾನೆ ಅಂತ ಹೇಳಿ ಹೋಗ್ತು ಬಂದೆ. ಅದಕ್ಕೇ ನಿನ್ನ ಮಗಳು ಊರಾಗೆಲ್ಲನ ಅವನಿಗೆ ಬರಬಾರ್ದಂಥ ರೋಗ ಬಂದಿತ್ತು. ಅದಕ್ಕೆ ಮೆಡಿಸನ್ ಇರಲಿಲ್ಲ, ಸೊತ್ತಾಗ ನಾಳೆ ನನ್ನ ಗಂಡ ಅಂತ ಹೇಳಿ ಎಲ್ಲರ ಹತ್ರ ಹೇಳಿರೋದು ಸರಿನಾ ನಿನ್ನ ಮಗಳು ಅಂತ ಹೇಳಿ ನನಗೇನೆ ಆವಾಜ್ ಆಗ್ತಾ ಕಣೆ. ಹೌದೇನು ಬಿಡ, ಮತ್ತೆ ಕರ್ಕೊಂಬಂದು ಹೆಂಗಾನ ಹಾಳಾಗೋಗ್ಲೇಳು. ಕರ್ಕೊಂಬರ್ಲೇಳು, ನನ್ನ ಟೆನ್ಷನ್ ತಾಮಲ್ಲ ಅಷ್ಟೇ. ನಾನು ಇನ್ಮೇಲಿಂದ ಇಲ್ಲೋಡು ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಇರ್ತೀನಿ. ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಮೂರನೇರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ಏನೋ ಅದನ್ನ ನೋಡ್ಕೊಂಡು ಇರಬೇಕಷ್ಟೇ. ಮೂರನೇವರು ಈಗ ನಮ್ಮ ಕೆಲಸ ಕೇಳಿಸ್ಬೇಕು ಅಂತಲೇ ನೋಡ್ತಿರ್ತಾರೆ. ಇವಾಗ ಯಾಕೆ ಕರ್ಕೊಂಬಂದಿದ್ದಾನೆ ಅವನು ಇಲ್ಲಿಗೆ ಅಂತಂದರೆ ಅಲ್ಲೆಲ್ಲೂ ಮನೆ ಸಿಕ್ಕಿಲ್ಲ, ಅಲ್ಲೆಲ್ಲೂ ಯಾರನ್ನು ಬಿಡ್ಕೊಂಡಿಲ್ಲ, ಎಲ್ಲೂ ಮರ್ಯಾದೆ ಇಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಇಲ್ಲೂ ಮರ್ಯಾದೆ ಕಳ್ಕೊಂಡು ಹೋಗ್ತಾನೆ ಅಷ್ಟೇ. ಬಿಡು, ಯಾಕೆ ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಏನೋ ಸುಮ್ಕಿರಮ್ಮ. ಅಲ್ಲ, ಇಲ್ಲಿಗೆ ಕರ್ಕೊಂಬಂದವನೇ ಅಂತಂದರೆ ಅವನಿಗೆ ಎಷ್ಟು ಧೈರ್ಯ ಇರಬೇಡ. ಅಲ್ಲ, ನಮ್ಮಪ್ಪ ಏನಂದತ್ತು, ನಮ್ಮಮ್ಮ ಏನಂದತ್ತು, ಇಲ್ಲಿರೋ ನಮ್ಮ ಅಣ್ಣ ತಮ್ಮಗಳು ನೋಡಿದ್ರೆ ಏನಂತಾರೆ, ಶಾಂತಮ್ಮರು ಏನಂದವರು, ನಮ್ಮ ಚಿಕ್ಕಪ್ಪ ಏನಂದಿತ್ತು ಅಂತ ಹೇಳಿ ಒಂದು ಸ್ವಲ್ಪನೂ ಯೋಚನೆ ಮಾಡಿಲ್ವಲ್ಲ ಅವನು. ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಅಯ್ಯೋ ಅಮ್ಮ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನಂಗೆ ಅವನಿಗೆಲ್ಲೈತೆ ಮರ್ಯಾದೆ. ಎಲ್ಲ ಬಿಟ್ಟು ಕೂತ್ಕೊಂಡಿದ್ದಾನೆ. ಅವಳಿಗಿನ್ನೆಲ್ಲೈತೆ? ಅವಳು ಮೂರು ಬಿಟ್ಟಿರೋಳು, ಅವನು ಮೂರು ಬಿಟ್ಟಿರೋನು. ಇಬ್ರಿಗೂ ಸರಿಯಾಗೈತೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನೆ ಹೋಗಿ ಊರಿಗೆ ನೀನು ಅಷ್ಟೇ. ಹೆಂಗಾದ್ರೂ ಮಾಡ್ಕೊಂಡು ಆಗ ಹೋಗ್ಲಿ. ಅವನಿಲ್ಲಿ ನಮ್ಮ ಮನೆ ಬಾಗ್ಲಿಗೆ ಬರಲಿ, ಅವಾಗ ಕೇಳ್ತಾರೆ ನಮ್ಮ ಅತ್ತೆ ಮಾವ, ನಮ್ಮ ಬಾವ, ನಮ್ಮ ಅಕ್ಕ ಎಲ್ಲ ಅವಾಗ ಕೇಳ್ತಾರೆ. ಅವಾಗ ಮಾತಾಡಿದ್ರಾಯ್ತು. ಸುಮ್ಮನೆ ಇವಾಗ ಯಾಕೆ ಟೆನ್ಷನ್ನು? ಎಲ್ಲೋ ಇದ್ದಾನೆ ಅಂದಮೇಲೆ ಯಾಕೆ ಟೆನ್ಷನ್ ತಗೋಬೇಕು? ಎಲ್ಲೋ ಇರೋರಿಗೆ ಸುಮ್ಮನೆ ಬಿಟ್ಟಾಕಿ ಸುಮ್ಮನೆ ಆಗ್ಬಿಡ್ಬೇಕಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಹಾಗಳ ಮಂಜ ಮೂರ್ಗೆ ಹೋಗ್ತೀನಿ ಅಂತ ಹೋತು, ಯಾಕೆ ಅದೇ ಬಂದೈತೆ? ಅಯ್ಯೋ, ಹೋಗನೆ ಅಂತಲೇ ಓದೆ ಕಣಕ. ಅಲ್ಲಿ ಅಲ್ಲೇನೆ ಆ ಮನೆ ಆಳಿನ ಇಲ್ಲಿ ಕರ್ಕೊಂಬಂದಿದ್ದಾನೆ ಆ ವರ್ಷ. ಅದಕ್ಕೇನೆ ನಾನು ಬೈಕ್ ಬಂದಂಗೆ ಬೈದೆ. ಈ ವಿಷಯನ ನಿಮ್ಗೆ ಹೇಳೋಣ ಅಂತ ಹೇಳಿ ತಿರುಗಿ ಬಂದೆ. ಇನ್ನು ನೆಕ್ಸ್ಟ್ ಬಸ್ ಯಾವ್ದಾರ ಬರುತ್ತಲ್ಲ ಆ ಬಸ್ಸಿಗೆ ಹೋಗೋಣ ಅಂತ ಹೇಳಿ ನಾನು ಅದಕ್ಕೆ ಈ ವಿಷಯ ನಿಮ್ಗೆ ಹೇಳಿ ಆಮೇಲೆ ಹೋಗೋಣ ಅಂತ ಹೇಳಿ ಬಂದೆ ಕಣಕ. ಅವಳನ್ನ ಊಟ ಬಿಟ್ಟಿರೋಳನ್ನ ಈ ಊರಿಗೆ ಕರ್ಕೊಂಬಂದಿದ್ದಾನೆ ಅವನು. ನೋಡಮ್ಮ, ಆಲೆ ಇಲ್ಲಿಗೂ ಕರ್ಕೊಂಬಂದವನಿ. ಅಲ್ಲ, ಎಷ್ಟು ಮಟ್ಟಿಗಿರ್ಬೇಡ ಅವನು. ನೋಡಿ, ಸ್ವಲ್ಪನಾದ್ರೂ ನಾಯ ಬಯ್ಯ ಏನೇನೋ ಐತೆ. ಅಲ್ಲ, ಇಲ್ಲಿ ಯಾವ ಮನೆಗಳು ಇದ್ದಾವೆ ಅಂತ ಕರ್ಕೊಂಬಂದವನೇ ಅವನು. ಇನ್ಯಾವ ಇದಾವ ಮನೆ? ಯಾವ ಅಂತವಿಲ್ವಲ್ಲ, ಯಾವ ಬಾಡಿಗೆ ಸಿಗೋ ಅಂಥವು ಯಾವ ಇಲ್ಲ. ಇಲ್ಲಿ ಯಾಕೆ ಕರ್ಕೊಂಬಂದವನಿ? ಅಲ್ಲಿ ಯಾವ ಮನೆ ಸಿಕ್ಕಿಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದವನಿ. ಅಲ್ಲಿ ಸಿಗ್ದಿಲ್ಲದಕ್ಕೆ ಇಲ್ಲಿ ಬಂದವನಿ. ನೋಡಪ್ಪ, ಎಷ್ಟು ಅವನಿಗೆ ಅವನು ಹಂಗೆ. ಮತ್ತೆ ಅವನಿಗೆ ಯಪ್ಪ ಬೋಲ್ ಧೈರ್ಯ ಅವನಿಗೆ. ಅವನಿಗೆ 2 ಸುಳಿ ಇದ್ದಾವೆ. ಅವನು ಯಾರಿಗೂ ಹೆದರಿಕೆಮಲ್ಲ ಅವನಿಗೆ. ಅವನಿಗೆ ಎದ್ರು ಸುಳಿನೂ ಐತಿ. ಅವ್ನು ಯಾರಿಗೂ ಹೆದರಿಕೆಮಲ್ಲ. ಅವನು ಅಂತಾನೆ. ಮತ್ತೆ ಅವನು ಎಲ್ಲನ ಯಾರಿಗೂ ಹೆದರಿಕೆಮಲ್ಲ ಅಂತ. ಸಣ್ಣ ಹುಡುಗ ನಾವು ಹಂಗೇನೆ. ನಾನು ಯಾರು ಎದುರಿಸ್ತಿದ್ನಲ್ಲ, ಒಂದು ಈಟು ಹೆದರ್ಕೊಂತಿರ್ಲಿಲ್ಲ. ನಮ್ಮ ಹುಡುಗ ಒಂದು ದೊಡ್ಡ ಹುಡುಗ ಯಾರನ್ನ ಬಂದರೆ ಒಂದು ಅಜ್ಜ ಇತ್ತು. ಇವರು ಮೀಸೆ ಕಣ್ಮಜ್ಜ ಅಂತ ಹೇಳಿ ಒಂದು ಅಜ್ಜ ಇತ್ತು ನಮ್ಮೂರಾಗೆ. ಆ ಅಜ್ಜ ಏನೇ ಎಷ್ಟು ಜೋರು ಮಾಡೋದು. ಆ ಅಜ್ಜನ ನೋಡಿದ್ರೆ ನಮ್ಮ ದೊಡ್ಡ ಹುಡುಗ ಬೋಲೆ ಹೆದರಿಕೆಂಬೋದು. ಇವನು ಹೆದರಿಕೆಂಬ್ತಿರ್ಲಿಲ್ಲ. ಊರಾಗ್ಲೂ ಹುಡುಗರೆಲ್ಲ ಹೆದರ್ಕೊಂಡ್ರು ಇವನು ಹೆದರಿಕೆಂಬ್ತಿರ್ಲಿಲ್ಲ. ಇವನಿಗೆ ಭಾಳ ಧೈರ್ಯ. ಅದಕ್ಕೇನೆ ಹಿಂಗೆ ಮಾಡ್ತಾನೆ. ಬಿಡತ್ತ, ಕರ್ಕೊಂಬಂದ್ರೆ ಬರಲಿ, ಎಲ್ಲನೇ ಇರ್ಲತ್ಲ. ಸುಗುಣ ಟೆನ್ಷನ್ ತಮ್ಮಲ್ಲ ಕಾಣತ್ತೆ. ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳೋಳು. ಚೈತ್ರನ ಮಕ್ಕಳು ಸಾಕ್ಯಂಡು ಇರ್ತಾಳೆ. ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಯಪ್ಪ, ಈ ವಿಷಯನ ಚಂದ್ರನಿಗೆ ಗೊತ್ತಾಡಿದ್ರೆ ಏನಿಲ್ಲ. ಪಾಪ ಅಣ್ಣಯ್ಯ ಎಷ್ಟು ನೊಂದ್ಕೊಂಬತ್ತೆ. ಎಷ್ಟು ಗೌರವಾಗಿದ್ದಿದ್ದು, ಎಷ್ಟು ಯಾರ ಮನೆ ಬಾಕ್ಲಕ್ಕೂ ಹೋಗ್ದಂಗೆ ಹೆಂಗೆ ಚಲವಾಗಿ ಬಾಳ್ ಮಾಡಿದ್ದು ಅಣ್ಣಯ್ಯ. ಅಂತದ್ರಾಗ ಇವನು ಬಂದು ಅಣ್ಣನ ಮರ್ಯಾದೆಲ್ಲ ತೆಗಿತಾನೆ. ಶಾಂತಮ್ಮರ ಮನೆದೇ ವಾಸೆ ಮತ್ತಾಯ್ತು ಹೋಗತ್ತ. ಹೇಳ್ಬಾರ್ದು. ಅಲ್ಲ, ಅವರು ಬರೀ ಹೆಣ್ಮಕ್ಳಾದ್ರೂ ಎಷ್ಟು ಗೌರವ ಇದ್ದಾರೆ ಇವತ್ತು. ಶಾಂತಮ್ಮರಿಗೆ ಎಷ್ಟು ಗೌರವ, ಎಷ್ಟು ಮರ್ಯಾದೆ. ಇವತ್ತು ಅವ್ರದ್ದೇ ವಾಸೆ. ಇವತ್ತು ನಿಮ್ಮದು ಜೀವನ ಅಂದರೆ ಅವ್ರದ್ದೇನು, ಅವ್ರದ್ದೇ ವಾಯ್ಸಮ್ಮ. ಏನು ಹೇಳ್ತೀವಿ? ನಾನು 2 ಗಂಡು ಅಂತ ಆಡ್ಕೊಂಡಿದ್ಕೆ ಇವತ್ತು ನಾನು ಭಾಳ ಹಿಂಗಾತು. ಅವ್ರದ್ದೇ ಬರೀ ಹೆಣ್ಮಕ್ಳಾದ್ರೂ ಇವತ್ತು ಹೆಂಗೈದಾರೆ. ಅವ್ರದ್ದೇ ವಾಸೆ ಕಣೆ. ಕಾಲಕ್ಕೆ ನಿಮ್ಮದಿ ಅಂದರೆ ಅಂತಮ್ಮರದೇ ನೋಡು. ಬಿಡಮ್ಮ, ಯಾಕೆ ಟೆನ್ಷನ್ ತಗೊಂತೀಯ? ನಾನೇ ಟೆನ್ಷನ್ ತಗೊಂಡಿಲ್ಲ. ನಾನು ಇವಾಗ ಡೈವರ್ಸ್ ಕೊಡಬೇಕು ಅಂತ ಇದ್ದೀನಿ. ಬಂದು ಕೇಳಲಿ ನನ್ನ ಮನೆ ಬಾಕ್ಲಕ್ಕೆ ಬರಲಿ ಡೈವರ್ಸ್ ಕೇಳೋಕ್ಕೆ. ನಮ್ಮ ಆಮೇಲೆ ಸರಿಯಾಗಿ 4 ಬಿಟ್ಟು ನಾವು ಡೈವರ್ಸ್ ಕೊಡ್ತೀನಿ. ಸುಮ್ಮನೆ ಯಾರು ಏನೇ ಹೇಳಿದ್ರು ನಾನೇನು ಕೇಳಲ್ಲ. ಡೈವರ್ಸ್ ಕೊಡ್ತೀನಿ. ಅವಳ ಜೊತೆಗೆ ಚೆನ್ನಾಗಿರ್ಲಾಳು ಅಷ್ಟೇ. ಯಾಕೆ ಸುಮ್ಮನೆ ಇವಾಗ ಚೈತ್ರಕ್ಕೂ ಹೆಂಗೆ 2 ಮಕ್ಳು ಆಗ್ತಾರೆ, ಅವ್ರನ್ನೇ ನೋಡ್ಕೊಂಡು ಚೆನ್ನಾಗಿರ್ತೀನಿ ಅಷ್ಟೇ. ನನ್ನ ಮಕ್ಳು ಅಂತಲೇ ಸಾಕ್ತೀನಿ ನಾನು.
ಯಾಕೆ ಬಂದೆ ಆಂಟಿ? ಹೋಗ್ಲಿಲ್ವೇ ಊರಿಗೆ? ಇಲ್ಲ ಕಣಮ್ಮ, ಒಂದು ವರ್ಷ ಅವಳನ್ನ ಕರ್ಕೊಂಡು ಈ ಊರಕ್ಕೆ ಬಂದವನಿ. ಅದಕ್ಕೆ ಈ ವಿಷಯನ ಹೇಳೋಗನ ನೋಡಿದ್ನಲ್ಲ, ಅದಕ್ಕೆ ಹೇಳೋಗನ ಮನೆಗೆ ಬಂದು ಅಂತ ಹೇಳಿ ಬಂದೆ. ಅವಳನ್ನ ಕರ್ಕೊಂಬಂದಿದ್ದಾನೆ ಈ ಊರಕ್ಕೆ. ಅಲ್ಲ ನೋಡಿ ಚೈತ್ರ, ಮನ ಮರ್ಯಾದಿಲ್ದಾನೆ ಅಂತ ಕೆಲಸ ಮಾಡ್ಯವನಿ. ಏನು ಹೇಳ್ತೀರಮ್ಮ ತಾಯಿ, ನನಗಾಲೇನೆ ಯಾರ ಬಗ್ಗೆನೂ ಟೆನ್ಷನ್ ತಮಕ್ಕೆ ಆಗಲ್ಲ ಹೋಗತ್ಲೆ. ಯಾವ್ದು ನೋಡೋಣ ಯಾವ್ದು ಬಿಡೋಣ ನಮ್ಮಂಗಾಗುತ್ತೆ. ಸುಮ್ಮನೆ ಯಾಕೆ ಅವ್ನು ಕರ್ಕೊಬರ್ಲೇಳು, ಕರ್ಕೊಂಬಂದು ಯಾರ ಮನೆಗಾನೆ ಇಕ್ಕೊಂಬೇಳು. ಇಲ್ಲಿ ಕರ್ಕೊಬಂದಾಗ ಮಾತಾಡೋಣ. ಇಲ್ಲಿಗೇನೇ ಕರ್ಕೊಂಬರ್ತಾನೇನೋ ಅಂತೇಳಿ ನಾನು ಅದಕ್ಕೆ ಹೇಳಕ್ಕಂತ ಬಂದಿದ್ದು. ಇಲ್ಲಿಗೆ ಅದು ಹೆಂಗೆ ಬರ್ತಾರೆ, ಬರಲಿ ನೋಡೋಣ ಅವ್ನು ಕರ್ಕೊಂಡು. ನಮ್ಮ ಮನೆ ಕಾಲಿಕ್ಲಿ, ನಮ್ಮ ಅಯ್ಯಪ್ಪ ಹೇಳೈತೆ ಅವ್ನು ನಮ್ಮ ಮನೆ ಉದ್ದಾಸಲು ತುಳಿ, ನಮ್ಮ ಮನೆ ಅಂಗ್ಳ ತುಳಿಲಿ, ಅವನಿಗೆ ಅವಾಗ ಇದ್ದಾವೆ, ಅವನಿಗೆ ಸರಿಯಾಗಿ ಹೇಳ್ತೀನಿ ಅವಾಗ ಅಂತ ಹೇಳೈತೆ ನಮ್ಮ ಅಯ್ಯಪ್ಪ. ಸುಮ್ಮನಿರು. ಬರಲಿ ನಮ್ಮ ಮನೆ ಬಕ್ಲಕ್ಕೆ ಬರಲ್ಲ ಅವನು. ಎಲ್ಲನ ಯಾರ ಮನೆಗನ ಕರ್ಕೊಂಡು ಹೋಗ್ತಾನೆ, ಯಾವುದೋ ಬಾಡಿಗೆ ಮನೆ ಮಾಡ್ಯವನೇನ, ಅದಕ್ಕೆ ಬಾಡಿಗೆ ಮನೆ ಕರ್ಕೊಂಡು ಹೋಗ್ಬೋದು. ನಮ್ಮ ಮನೆ ತಕ್ಕ ಬರಲ್ಲ ಬಿಡು ಅವನು. ಸುಮ್ಮನಿರತ್ತೆ, ನೀವು ಯಾರೂ ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ್ರಿ, ಸರಿನಾ? ನಾನು ಹೇಳ್ತಾ ಇದ್ದೀನಲ್ಲ, ಬರಲಿ, ಇಲ್ಲಿಗೆ ಬಂದಮೇಲೆ ಮಾತಾಡೋಣ. ಸುಮ್ಮನೆ ಅವರೆಲ್ಲೋ ಇರೋರಿಗೆ ನಾವು ಯಾಕೆ ತಲೆ ಕೆಡಿಸ್ಕೊಂಬದು ಬೇಡ. ಅಷ್ಟೇ ಸುಗಣ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಹೋಗೋದು ಕಲಿ. ಸುಮ್ಮನೆ ತಡಿಯೋದಿಲ್ಲ, ಹೋಗಿ ಬರ್ತೀನಿ. ಯಾರ ಮನೆಗೆ ಹೋಗ್ಯವ್ರಿ, ಏನು ಎಲ್ಲಿ ಯಾರ ಮನೆಗೆ ಬಾಡಿಗೆಗೆ ಹೋಗ್ಯವ್ರಿ ಎಲ್ಲ ತಿಳ್ಕೊಂಬರ್ತೀನಿ. ಗೊತ್ತಾಗುತ್ತೆ. ಎಲ್ಲ ತಿಳ್ಕೊಂಡ್ರೆ ಹೋಗ್ತೀನಿ, ಅದೆಲ್ಲ ನೋಡ್ತೀನಿ. ನಾನಂತೂ ಸುಮ್ಮನಿರಲ್ಲ ಬಿಡು. ನಾನು ಸುಮ್ಮನಿರಲ್ಲ ಅಂತಾಳಲ್ಲ, ನನಗೆ ಸುಮ್ಮನಿರೋಕ್ಕೆ ಆಗಲ್ಲ. ಬಿಡತ್ತೆ ಅಂತ ಸುಮ್ಮನೆ ಏನು ಟೆನ್ಷನ್ ತಗೊಂತೀಯ? ಬಂದು ಇರಲೇಳು, ಎಲ್ಲನೇ ಇರಲೇಳು. ನಾವು ಯಾಕೆ ಇದು ಮಾಡೋಣ? ಇವಾಗ ಅವನಿಗೆ ಗೊತ್ತಾಗಬೇಕು, ಅವ್ನಿಗಾಗಿ ಅವ್ನು ಗೊತ್ತಾಗಿ ಅವ್ನು ಬಂದಿರಬೇಕು, ಅವಾಗ ಗೊತ್ತಾಗೋದು. ಸುಮ್ಕಿರು. ಸುಮ್ಮನೆ ಯಾಕೆ ನಾವು ಟೆನ್ಷನ್ ತಗೊಂಬೋದು? ಇಲ್ಲ ಬಿಡು, ನಾನು ಮಾತ್ರ ಸುಮ್ಮನಿರಲ್ಲ. ನಾನು ಸುಮ್ಮನಿರಲ್ಲ ಬಿಡು. ಹೋಗಿ ಅದೇನು ಎತ್ತ ಅಂತ ತಿಳ್ಕೊಂಡು, ಅದು ಯಾರ ಮನೆ ಬಂದವ್ರಿ, ಅದು ಯಾರ ಮನೆ ಕೊಟ್ಟವ್ರಿ ಅಂತ ಎಲ್ಲ ತಿಳ್ಕೊಂಡೇನೆ ಬರೋದು. ನಾನು ಸುಮ್ಮನಿರೋಕ್ಕಾಗಲ್ಲ ಬಿಡು, ನನ್ನ ಮನಸ್ಸು ತಡೆಯಲ್ಲ ಸುಮ್ಮನಿರೋಕ್ಕೆ. ಹೋಗಿ ತಿಳ್ಕೊಂಬತ್ತೀನಿ. ಹೋಗಿ ನಮ್ಮೂರಾಗೇನು ಒಂದು ಆತ ಹೋದ್ರೆ ಸಾಕು, ವಿಸಿ ಎಲ್ಲ ಗೊತ್ತಾಗುತ್ತೆ. ಯಾರಿಗಾನ ಒಬ್ರಿಗೆ ಗೊತ್ತಾಗಿರುತ್ತೆ, ಅಲ್ಲೇ ಯಾರಾದರೂ ಹೇಳ್ತಾರೆ. ನಾನು ಅದಕ್ಕೇನೆ ಹೋಗ್ತಿದ್ನ, ಹೇಳೋಗಣ ಅಂತ ಹೇಳಿ ಬಂದೆ. ಎಲ್ಲನ ಅಲ್ಲಿ ಕುಕ್ಕೊಂಡು ಬ್ಯಾಗ್ ಎಲ್ಲ ತಗೊಂಬಂದಿದ್ರು. ಅವನ್ನೆಲ್ಲ ಬೀಗ ಇಸ್ಕೊಂಬರಕ್ಕೆ ಹೋಗಿದ್ನೇನ ಯಾರ್ದಾನ. ಅದಕ್ಕೇನೆ ಬಂದಂತ ತಿರ್ಗ ನಿನ್ನ ಮಗಳು ಹಿಂಗೆ ಹಿಂಗೆ ಅಂತ ಹೇಳಿ ನನ್ನ ಮೇಲೆ ಜಗಳಕ್ಕೆ ಬಂದ. ಅದಕ್ಕೆ ನಾನು ನಿಮಗೆಲ್ಲನ ಈ ವಿಷಯನ ಹೇಳೋಗಣ ಅಂತ ಬಂದೆ. ಅವನು ಈ ಊರಕ್ಕೆ ಬಂದ ಇದ್ದಾನೆ ಅವಳನ್ನ ಕರ್ಕೊಂಡು ಅಂತ. ಸರಿ ಬಿಡಮ್ಮ, ಇವಾಗ ಹೇಳಿದೆಯಲ್ಲ, ಹೋಗು. ನಾನಿವಾಗ ಟೆನ್ಷನ್ ಏನು ತಗೊಂಬಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನಿದ್ದೀನಿ. ನಾನು ನಾಳೆ ವಾರದಿಂದ ಟೆನ್ಷನ್ ತಗೊಂಡು ನೋಡಿದೆ. ಏನು ಟೆನ್ಷನ್ ತಗೊಂಡ್ರೆ ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಟೆನ್ಷನ್ ತಗೊಂಬಂಗೆ ಇರಬೇಕು ಅಷ್ಟೇ. ಟೆನ್ಷನ್ ತಗೊಂಡ್ರೆ ನಮಗೆ ಸುಮ್ಮನೆ ಆರೋಗ್ಯಕ್ಕೆ ಹಾನಿ ಅಷ್ಟೇ. ಇವಾಗ ಟೆನ್ಷನ್ನಿಂದನ ಏನೇನೋ BP ಶುಗರು ಇದೆಲ್ಲ ಬರುತ್ತೆ. ಅದೆಲ್ಲ ಬಂದರೆ ಯಾರೂ ನಾನು ನೋಡಲ್ಲ. ಅದಕ್ಕೆ ನಾನೇನು ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ಟೆನ್ಷನ್ ತಗೊಂಬಂಗೆ ಸುಮ್ಮನೆ ಇರ್ತೀನಿ. ಅವ್ನು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಅವನಿಗೆ ಬುದ್ಧಿ ಬರುತ್ತೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ವರ್ಷ ಅವಳನ್ನು ವಿಜಿಂಗ್ ಕರ್ಕೊಂಡು ಈ ಊರಿಗೆ ಬಂದಿದ್ದಾನಂತೆ. ಅದಕ್ಕೆ ನಮ್ಮ ಅಮ್ಮನ ಮೇಲೆ ಜಗಳ ಮಾಡಿದಂತೆ. ನಮ್ಮಮ್ಮ ಅದಕ್ಕೆ ಈ ವಿಷಯ ಹೇಳ್ತಾ ಇತ್ತು. ಅದಕ್ಕೆ ನಾನೇನು ಟೆನ್ಷನ್ ತಗೊಂಬಲ್ಲ. ಈ ವಾರದಿಂದನೂ ಟೆನ್ಷನ್ ತಗೊಂಡು ನೋಡಿದೆ, ಆದರೆ ಯಾವ ಪ್ರಾಬ್ಲಮ್ಮೂ ಸಾಲ್ವ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಅದಕ್ಕೆ ಅತ್ಲಾಗೆ ನಾನು ಟೆನ್ಷನ್ ತಗೊಂಬಲ್ಲ. ಯಾಕೆ ಬೇಕು? ಅವರೆಲ್ಲಾದರೂ ಇಟ್ಕೊಂಡು ಎಲ್ಲಾದರೂ ಹೋಗ್ಲಲ್ಲ, ಅವನಿಗೆ ಬುದ್ಧಿ ಬಂದಾಗ ಅವನೇ ಬರ್ತಾನೆ ಅಷ್ಟೇ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.